ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಪ್ರೊಫೆಸರ್ VG ಅಂದಾನಿಯವರ 75ನೇ ವರ್ಷದ ವಜ್ರ ಮಹೋತ್ಸವ ಸಮಾರಂಭದ ಅಂಗವಾಗಿ ಇಂದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬಯಲ ಬೆಳಕು ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಜರುಗಿತು. ಪ್ರೊಫೆಸರ್ VG ಅಂದಾನಿಯವರ 75ನೇ ವರ್ಷದ ವಜ್ರ ಮಹೋತ್ಸವ ಸಮಾರಂಭದ ಅಂಗವಾಗಿ ಬಯಲ ಬೆಳಕು ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭವು ಶನಿವಾರ ದಿನಾಂಕ 13ನೇ ಜುಲೈ 2024ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಜೀವನೋಪಾಯ ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವಹಿಸಿದ್ದರು. ಅಭಿನಂದನಾ ಗ್ರಂಥ ಬಿಡುಗಡೆಗೊಳಿಸಲು ಕಲಬುರಗಿಯ ನೂತನ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ತೆಲಂಗಾಣ ರಾಜ್ಯದ MLC ಸುರಭಿ ವಾಣಿದೇವಿ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಬಯಲ ಬೆಳಕು ಅಭಿನಂದನಾ ಗ್ರಂಥ ಹಾಗೂ ಪ್ರೊಫೆಸರ್ VG ಅಂದಾನಿ ಅವರ ಕುರಿತು ಮಾತನಾಡಲು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರಿನ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ MS ಮೂರ್ತಿ ಆಗಮಿಸಿದ್ದರು. ಅತಿಥಿಗಳಾಗಿ ದಿ ಐಡಲ್ ಫೈನ್ ಆರ್ಟ್ ಸಂಸ್ಥೆ ಕಲಬುರಗಿ ಅಧ್ಯಕ್ಷರಾದ ರಾಜಶೇಖರ್ K ಪಾಟೀಲ್ ಆಗಮಿಸಿದ್ದರು. ಗ್ರಂಥ ಸಂಪಾದಕರಾದ ಡಾಕ್ಟರ್ ಕಾಶಿನಾಥ್ D ಹಾಗೂ ಡಾಕ್ಟರ್ ಸತೀಶ್ ಕುಮಾರ್ P ವಲ್ಲೇಪುರೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕಲಬುರಗಿಯ ಕಲಾವಿದೆ ವರ್ಣ ಕಿರಣ್ ಧರ್ಮಗಿರಿ ಸ್ವಾಗತ ಗೀತೆ ಪ್ರಸ್ತುತಪಡಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ಮಹಿಪಾಲ ರೆಡ್ಡಿ ಮುನ್ನೂರ್ ನುಡಿ ಸಾರಥ್ಯ ವಹಿಸಿದ್ದರು. ಈ ಸಮಾರಂಭದಲ್ಲಿ ಪ್ರೊಫೆಸರ್ VG ಅಂದಾನಿಯವರ ವಿದ್ಯಾರ್ಥಿ ಬಳಗ ಕಲಬುರಗಿ ಹಾಗೂ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ T ದೇವೇಂದ್ರ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲಾವಿದ ಯಾವುದೇ ಮನುಷ್ಯ ಬದುಕಿನ ಆರಂಭ ಮಾಡುವಾಗ ಅವನ ವಿಳಾಸವನ್ನು ಜೊತೆಲಿ ಕೊಂಡೊಯ್ಯಬೇಕು. ವಿಳಾಸ ಯಾಕೆ ಬೇಕು ಅಂದರೆ ಸುದೀರ್ಘ ಪಯಣದ ಜೀವನದ ಹಾದಿಯಲ್ಲಿ ಎಲ್ಲೋ ಒಂದು ಕಡೆ ವಿಳಾಸ ಕಳೆದೋದ್ರೆ ವಾಪಸ್ ಬರೋದು ಕಷ್ಟ ಆಗುತ್ತೆ. ವಿಳಾಸ ತುಂಬ ಎಚ್ಚರಿಕೆಯಿಂದ ಕಾಯ್ಕೊಳ್ಬೇಕು. ಎಚ್ಚರಿಕೆಯಿಂದ ಕಾಯ್ಕೊಂಡಂಥ ಒಬ್ಬ ವ್ಯಕ್ತಿ ಮಾತ್ರ ತನ್ನ ಸಂಪೂರ್ಣ ಪಯಣದ ಆನಂದವನ್ನು, ಅದರ ಸೊಗಸನ್ನು, ಅದರ ಅನುಭವವನ್ನು ತನ್ನ ನೆಲೆಗೆ ಬಂದು ಇಡೀ ಅನುಭವವನ್ನು ಅನುಭಾವಿಕ ನೆಲೆಯಲ್ಲಿ ಅದನ್ನು ಆನಂದಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಅನುಭಾವಿಕ ನೆಲೆಯೇ ಮುಂದಿನ ತಲೆಮಾರಿಗೆ ಒಂದು ಮಾರ್ಗದರ್ಶಕ. ಅನುಭವ ಬೇರೆ, ಅನುಭವ ಬೇರೆ. ತುಂಬ ಜನ ಅನುಭವವನ್ನು ನಂಬಿದ್ದಾರೆ. ಅನುಭವ ಯಾಕೆ ಬೇಕು ಅಂದರೆ ಬಹುಶಃ ಬದುಕನ್ನು ನಡೆಸೋದಕ್ಕೆ, ಒಂದು ತಿಳುವಳಿಕೆ, ಅರಿವು. ಆದರೆ ಈ ಅನುಭವಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಯಾವುದೊಂದು ಬದುಕಿಗೆ ಅರಿವು ಮತ್ತು ಎಚ್ಚರ. ಅವೇರ್ ಅಂಡ್ ಅವೇಕ್ ಅನ್ನುವಂಥ ಎರಡು ಶಬ್ದ ಇದೆ. ಇಫ್ ಯು ಡೋಂಟ್ ನೋ ಅವೇರ್ ಅಂಡ್ ಅವೇಕ್, ಎಲ್ಲ ಒಂದು ಕಡೆ ವಿಳಾಸ ಕಳೆದು ಹೋದಂಥ ಪಯಣಗಾಗ್ಬಿಡ್ತೀವಿ ನಾವು.
ವಿಳಾಸ ಯಾಕೆ ಕಳ್ಕೊತೀವಿ ಅಂತಂದರೆ, ಆರಂಭ ಮಾಡಿದಂಥ ನಮ್ಮ ಪಯಣಕ್ಕೆ ಮೂಲ ಧಾತುಗಳು, ಮೂಲ ವ್ಯಕ್ತಿಗಳು ನಮ್ಮ ಇಡೀ ಪರಂಪರೆಯಲ್ಲಿ ಇರುತ್ತೆ. ಇಡೀ ಪರಂಪರೆಯಲ್ಲಿ ತಂದೆ ತಾಯಿಗಳಿಂದ ಹಿಡಿದು ನಮ್ಮ ಇಡೀ ವಿದ್ಯಾರ್ಥಿ ದಶೆಯ ಗುರುಗಳಂತ ಹಿಡಿದು ಎಲ್ಲರೂ ಸ್ನೇಹಿತರು ಎಲ್ಲರೂ ಸೇರಿ ನಮಗೆ ಅವರ ಅನುಭವಗಳನ್ನು ನಾವು ಹೇಳ್ತಾ ಬರ್ತಾರೆ. ಅದರಲ್ಲಿ ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಂತಂದರೆ, ಈ ಸುದೀರ್ಘ ಪಯಣದಲ್ಲಿ ನಮಗೆ ಸಿಗೋದು ಏನು ಮಾಡಬೇಕು, ಏನು ಮಾಡಬಾರ್ದು. ಏನು ಮಾಡಬೇಕು ಅನ್ನೋದನ್ನು ಒಂದಷ್ಟು ಜನ ಗುರುಗಳು ನಮಗೆ ಕಳಿಸ್ತಾರೆ, ಏನು ಮಾಡಬಾರ್ದು ಅನ್ನೋದನ್ನು ಕೂಡ ಒಂದಷ್ಟು ಜನ ಗುರುಗಳು ಕಳಿಸ್ತಾರೆ. ಇದನ್ನು ಕೇವಲ ಅನುಭವವನ್ನು ನಿರೀಕ್ಷೆ ಮಾಡಿ ಅನುಭವಿಸೋರು ಕೇವಲ ಅನುಭವಿಗಳ ಅನುಭವವನ್ನು ಮಾತ್ರ ಪಡ್ಕೊತಾ ಹೋಗ್ತಾರೆ ಹೊರತು ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಂಥ ವ್ಯಕ್ತಿಗಳ ಜೊತೆಗೆ ಮಾತ್ರ ಅವರ ಸಾಹಚರ್ಯ ಇರುತ್ತೆ ಹೊರತು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳ್ಕೊಡುವಂಥ ವ್ಯಕ್ತಿಗಳನ್ನು ನಾವು ಗಮನಿಸಿದ್ದೇವೆ. ಬಹಳ ಮುಖ್ಯವಾಗಿ ಅಂದಾನಿ ಅವರ ಸುದೀರ್ಘ ಪಯಣದಲ್ಲಿ ಈ ಎಚ್ಚರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊತಾ ಬಂದಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಒಬ್ಬ ಮನುಷ್ಯ ಸಹಜವಾಗಿ ಬದುಕುವಾಗ ಇಂಥ ಎಡರುತ್ತುಗಳಾಗುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಯಾಕೆ ಮಾಡಬೇಕು, ಇಂಥ ಮುಖ್ಯ ಪ್ರಶ್ನೆಗಳನ್ನು ಅಂದಾನಿಯವರು ತಮ್ಮ ವಿದ್ಯಾರ್ಥಿಗಳಿಗೆ ನಿಧಾನವಾಗಿ ಕಲಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಿಧಾನವಾಗಿ ಅನ್ನೋಂಥ ಮಾತನ್ನು ನಾನು ಯಾಕೆ ಹೇಳಿದೆ ಅಂದರೆ, ಇಡೀ ಇವತ್ತಿನ ಕಂಟೆಂಪರರಿ ಅನ್ನೋ ಶಬ್ದ ನಮಗೆ ಹೆಚ್ಚು ಪರಿಚಯ. ಆಧುನಿಕ ಕಾಲದ ಈ ವೇಗದ ಬದುಕಿನ ಜೀವನದ ಘಟ್ಟದಲ್ಲಿ ನಾವು ಕಲಿಯೋದೇನಂತಂದರೆ, ಸಾವಧಾನದ ಒಂದು ಮನಸ್ಥಿತಿಯನ್ನು ನಮ್ಮ ದೃಶ್ಯಕಲೆ ನಮಗೆ ಕಲಿಸಿದೆ. ಜೀವನದ ಪಯಣವಿದೆ. ಈ ಒಂದು ಬಯಲು ಬೆಳಕು ಪುಸ್ತಕದಲ್ಲಿ ಅದನ್ನು ಸೆರೆ ಹಿಡಿದ ಹಾಗೆ ಈ ಒಂದು ಭಾಳ ಸುಂದರವಾಗಿ ಈ ಒಂದು ಬಯಲು ಬೆಳಕು ಅಂತಕ್ಕಂಥ ಈ ಒಂದು ಗ್ರಂಥವನ್ನು ಏನು ಇಲ್ಲಿ ಲೋಕಾರ್ಪಣೆಯಾಗಿದೆ, ಅದು ಭಾಳ ಸಂತೋಷದ ಸಂಗತಿ. ಈ ಬಯಲು ಅಂತಕ್ಕಂಥ ಪದ ಇದೆಯಲ್ಲ, ಇದು ಭಾಳ ಮಹತ್ವ ಇದೆ. ಈ ಒಂದು ಪದದಿಂದ ನಮಗೊಂದು ನೆನಪಿನಾಗ್ತದೆ ಅಂದರೆ, ಅಲ್ಲಮ್ಮ ಪ್ರಭುದೇವರ ಒಂದು ವಚನ. ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಪ್ರಭುದೇವರ ಒಂದು ಭಾಳ ಒಂದು ಖ್ಯಾತ ವಚನ ಇದೆ. ಏನಂತಂದರೆ, ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಗಿ ಬಯಲಾಯಿತಯ್ಯ, ಬಯಲು ಜೀವನ ಬಯಲು ಭಾವನೆ, ಬಯಲಾಗಿ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಿಮ್ಮ ನಂಬಿ ಬಯಲಾದರು ಈಶ್ವರ ಅನ್ನುವ ಹಾಗೆ ಈ ಒಂದು ಭಾಳ ಶ್ರದ್ಧೆಯಿಂದ ಈ ಒಂದು ಗ್ರಂಥವನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ತಾವೆಲ್ಲ ಭಾಳ ಬೇರೆ ಬೇರೆ ದೇಶಾದ್ಯಂತ ರಾಜ್ಯಾದ್ಯಂತ ಇವತ್ತು ಈ ಒಂದು ಸಂಸ್ಥೆ ಏನು ವಿ.ಜಿ. ಅಂದಾನಿಜಿಯವರು ಕಟ್ಟಿದ್ದಾರೆ, ಈಗ ಐಡಿಯಲ್ ಫೈನಾನ್ಸ್ ಸಂಸ್ಥೆಯ ತಾವೆಲ್ಲ ವಿದ್ಯಾರ್ಥಿನಿಯರು, ಹಳೆಯ ವಿದ್ಯಾರ್ಥಿಗಳು ಇಲ್ಲಿ ಭಾಳ ಶ್ರದ್ಧೆಯಿಂದ ತಾವು ಬಂದಿದ್ದೀರಿ. ಯಾಕಂದರೆ ವಿ.ಜಿ. ಅಂದಾನಿ ಅವರ ಜೀವನದ ಪ್ರಯಾಣ, ಈ ಒಂದು ಸಂಸ್ಥೆ ಅವರ ಜೀವನದುದ್ದಕ್ಕೂ ಕೂಡ ಭಾಳ ಶ್ರದ್ಧೆಯಿಂದ ಕಟ್ಟಿದ್ದಾರೆ. ಭಾಳ ಇದಕ್ಕೆ ಅವರ ಶ್ರಮ ಇದೆ, ಇದರ ಹಿಂದೆ ಅವರ ತ್ಯಾಗ ಇದೆ, ಇದರ ಹಿಂದೆ ಅವರ ಆ ಕಲೆ, ದೃಶ್ಯ ಕಲೆ ಬಗ್ಗೆ ಅವರಿಗಿರ್ತಕ್ಕಂಥ ಒಂದು ಕಮಿಟ್ಮೆಂಟು, ಅವರು ಭಾಳ ಶ್ರದ್ಧೆಯಿಂದ ಈ ಒಂದು ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಈ ಒಂದು ಸಂಸ್ಥೆಯ ಒಂದು ಲಾಭವನ್ನು ಪಡೆದು ಕೂಡ ತಾವೆಲ್ಲ ಇಲ್ಲಿ ಬಂದಿರತಕ್ಕಂಥ ಇನ್ನು ಹಳೆಯ ವಿದ್ಯಾರ್ಥಿಗಳು ತಾವು ಜೀವನದಲ್ಲಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ 35 ಜನ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಿದರು.
ನಮ್ಮ ಸರಕಾರದ ಅವಧಿಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಎಲ್ಲಾ ಅರ್ಹ ವಿಶೇಷ ಚೇತನರಿಗೆ ಸುಗಮವಾಗಿ ಓಡಾಟಕ್ಕೆ ತ್ರಿಚಕ್ರ ವಾಹನ ವಿತರಣೆ ಮಾಡಲಾಗುವುದು ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಹೇಳಿದ್ದಾರೆ. ಶನಿವಾರ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ 2020-21ನೇ ಸಾಲಿನ ಡಿಎಂಎಫ್ ನಿಧಿಯಡಿ 35 ಜನ ವಿಶೇಷ ಚೇತನರಿಗೆ ತಲಾ 97,000 ರೂಪಾಯಿ ಮೊತ್ತದ ತ್ರಿಚಕ್ರ ವಾಹನ ವಿತರಣೆ ಮಾಡಿ ಮಾತನಾಡಿದರು. ಹಿಂದೆ ತಾವು ವಿಧಾನ ಪರಿಷತ್ ಸದಸ್ಯರು ಹಾಗೂ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿಯೂ ಕೂಡ ವಿಶೇಷ ಕಾಳಜಿ ವಹಿಸಿ ತ್ರಿಚಕ್ರ ವಾಹನ ವಿತರಣೆ ಮಾಡಿದ್ದೆ. ಈಗಲೂ ಸಹ ಅದನ್ನು ಮುಂದುವರಿಸಿದ್ದೇನೆ. ಮುಂದಿನ ಹಂತದಲ್ಲಿ ಉಳಿದ ಅರ್ಹ ವಿಶೇಷ ಚೇತನರಿಗೆ ವಾಹನ ವಿತರಣೆ ಮಾಡಲಾಗುವುದು. ಬಡವರ ಪರ ಸರ್ಕಾರ ನಮ್ಮದು ಎಂದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಪಂಚ ಗ್ಯಾರಂಟಿ ಸಮಿತಿಯ ಜಿಲ್ಲಾಧ್ಯಕ್ಷೆ ಚಂದ್ರಿಕಾ ಪರಮೇಶ್ವರ್, ಮಹಾನಗರ ಪಾಲಿಕೆಯ ಸದಸ್ಯರಾದ ರಾಜಕೀಯ ಇನಾಮದಾರ್ ರಾಜು ಜಾನೆ, ಶೇಖ್ ಹುಸೇನಿ, ನಿಂಗಮ್ಮ ಕಟ್ಟಿಮನಿ, ರೇಣುಕಾ ಪಿ ಹೋಳ್ಕರ್, ಲತಾ ರಾಠೋಡ್, ಮುಖಂಡರಾದ ನೀಲಕಂಠರಾವ್ ಮೂಲ್ಗೆ, ಲಿಂಗರಾಜ್ ಕಣ್ಣಿ, ಲಿಂಗರಾಜ್ ತಾರ್ಫೈಲ್, ಹೀರೋ ಶೋರೂಮ್ನ ಅಧಿಕಾರಿ ದೇವರಾಜ್ ಬಿ ಕುಲಕರ್ಣಿ, ಅಂಗವಿಕಲರ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳಾದ ಪ್ರಕಾಶ್ ಜಾಧವ್, ಅಫ್ಜಲ್, ಮೇಘಾಂಜಲಿ, ಪ್ರಕಾಶ್ ದ್ಯಾಬೇರಿ, ಪ್ರಕಾಶ್ ಜಗತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಬಂದ ಮೇಲೆ ಮೊದಲಿಂದಲೂ ನಾನು MLC ಇದ್ದಾಗ ಕೂಡ ಇಲ್ಲಿ 30 ಗಾಡಿಗಳನ್ನು ಇದೇ ಜಾಗದಲ್ಲಿ ವಿತರಣೆ ಮಾಡಿದ್ದೆ ನಮ್ಮ ವಿಧಾನ ಪರಿಷತ್ತಿನ ಅನುದಾನದ ಅಡಿಯಲ್ಲಿ, ಮತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಿದ್ದಾಗ ಕೂಡ ಕೊಟ್ಟಿದ್ದೆ. ಇವತ್ತು ಕೂಡ ಶಾಸಕನಾದ ಮೇಲೆ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಷ್ಟೇ ಅಂಗವಿಕಲರಿರಲಿ ಎಲ್ಲರಿಗೂ ಯಾವುದೇ ಪಕ್ಷಪಾತದಲ್ಲಿ ಯಾವುದೇ ಪಾರ್ಟಿ ಗೀಟಿ ಜಾತಿ ಏನಿಲ್ಲ, ಯಾರು ಏನಪ್ಪ ಅಂದ್ರೆ ಅಂಗವಿಕಲರ ಅವರಿಗೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ 5 ವರ್ಷದಲ್ಲಿ ಅಂಗವಿಕಲರಿಗೆ ವೆಹಿಕಲ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ನಮ್ಮ ಪಕ್ಷ. ಅದರ ಪ್ರಕಾರ ಇವತ್ತು 37 ಗಾಡಿ, ಇವತ್ತು 35 ಕೊಟ್ಟಿವಿ, ಇನ್ನೂ 2 ಕೊಡಬೇಕಾಗಿದೆ. 35 ಗಾಡಿಗಳನ್ನು ವಿತರಣೆ ಮಾಡಿದ್ದೇವೆ. ಎಲ್ಲ ಹಳ್ಳಿಯಲ್ಲಿ ಸಿಟಿಯಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಏನಪ್ಪ ಅಂಗವಿಕಲರಿಗೆ ತಮ್ಮ ಜೀವನದಲ್ಲಿ ಸುಗಮವಾಗಿ ಹೋಗಿ ಬರಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ವಿಕಲಚೇತನ ಅಂಗವಿಕಲರಿಗೆ ಈ ವೆಹಿಕಲ್ನ 3 ಚಕ್ರದ ತ್ರಿಚಕ್ರ ವಾಹನವನ್ನು ವಿತರಣೆ ಮಾಡಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಹಂತ ಹಂತವಾಗಿ ಏನು ಉಳಿದಿರ್ತಕ್ಕಂಥ ಅಂಗವಿಕಲರು ಕೂಡ ಇದರ ವ್ಯವಸ್ಥೆಯನ್ನು ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಕರ್ತರ ದಿನಾಚರಣೆ ಹಾಗೂ ಪತ್ರಕರ್ತರ ಸಮಸ್ಯೆ ಮತ್ತು ಸವಾಲುಗಳು ಎಂಬ ವಿಷಯದ ಕುರಿತು ಚಿಂತನ ಮಂಥನ ಕಾರ್ಯಕ್ರಮ ಜರುಗಿತು. ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಬರಹಗಾರ ಪತ್ರಕರ್ತ ದಿವಂಗತ ರವಿ ಬೆಳಗೆರೆ ವೇದಿಕೆಯಲ್ಲಿ ಪತ್ರಿಕಾ ದಿನಾಚರಣೆ, ಪತ್ರಕರ್ತರ ಸಮಸ್ಯೆ ಮತ್ತು ಸವಾಲುಗಳ ಕುರಿತು ಚಿಂತನ ಮಂಥನ ಕಾರ್ಯಕ್ರಮವು ದಿನಾಂಕ 13ನೇ ಜುಲೈ 2024 ಶನಿವಾರದಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದಲ್ಲಿ ಇರುವ ಪತ್ರಿಕಾ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪಾಳ ಕಟ್ಟಿಮನಿ ಸಂಸ್ಥಾನ ಮಠದ ಷಡಸ್ಥಲ ಬ್ರಹ್ಮಿ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು ವಹಿಸಿದ್ದರು. ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಘನ ಉಪಸ್ಥಿತರಾಗಿ ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮೂಲ್ಗೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಬೀದಿ ವ್ಯಾಪಾರಿಗಳ ಸಂಘಟನೆ ಕಲಬುರಗಿಯ ರಾಜ್ಯಾಧ್ಯಕ್ಷರಾದ ಜಗನ್ನಾಥ ಸೂರ್ಯವಂಶಿ ವಹಿಸಿದ್ದರು. ಉಪನ್ಯಾಸಕರಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ರಾಜ್ಯ ಸಮಿತಿಯ ಸದಸ್ಯರಾದ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬೆಂಗಳೂರಿನ ಸದಸ್ಯರಾದ ದೇವೇಂದ್ರಪ್ಪ ಹೆಚ್ ಕಪನೂರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರಿನ ಸದಸ್ಯರಾದ ಬಿಎಚ್ ನಿರಗುಡಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಲಬುರಗಿಯ ಸದಸ್ಯರಾದ ವಿಜಯ್ ಕುಮಾರ್ ಕಟ್ಟಿಮನಿ, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ನಾಗರಾಜ ಗುಂಡಗುರ್ತಿ ಹಾಗೂ ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ಪವನ್ ಕುಮಾರ್ ಒಳಕೇರಿ ಆಗಮಿಸಿದ್ದರು. ನೇತೃತ್ವವನ್ನು ಕರವೇ ಕಾವಲು ಪಡೆ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ನಾಲ್ವಾರ್ಕರ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಕರವೇ ಕಾವಲು ಪಡೆ ಕಲಬುರಗಿಯ ಜಿಲ್ಲಾ ಗೌರವ ಅಧ್ಯಕ್ಷರಾದ ರವಿ ವಾಲಿ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಪ್ರಹ್ಲಾದ್ ಹಡಗಿಲ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ಪತ್ರಕರ್ತರಿಗೆ ಕಾಯಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಜಯವಾಣಿ ಪತ್ರಿಕೆಯ ಛಾಯಾಗ್ರಾಹಕರಾದ ರಾಜ್ಕುಮಾರ್ ಉದನೂರ್, ಸಂಧ್ಯಾಕಾಲ ಪತ್ರಿಕೆಯ ವರದಿಗಾರರಾದ
ಸಂತೋಷ್ ನಾಡಗೇರಿ, ಸಂಜೆವಾಣಿ ಪತ್ರಿಕೆಯ ವರದಿಗಾರರಾದ ನಜೀರ್ ಮಿಯಾ ಹಟ್ಟಿ, ಉದಯಕಾಲ ಪತ್ರಿಕೆಯ ವರದಿಗಾರರಾದ ಚಂದ್ರಶೇಖರ್ ಕವಲಗ, ಮನೀಶ್ ಪತ್ರಿಕೆಯ ಸಂಪಾದಕರಾದ ರಾಜು ದೇಶಮುಖ್, ಟಿವಿ5 ಚಾನೆಲ್ನ ವರದಿಗಾರರಾದ ರಾಜಶೇಖರ ಮಠಪತಿ, ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಛಾಯಾಗ್ರಾಹಕರಾದ ರಾಜು ಕೋಷ್ಟಿ, ವಿಜಯ ಕರ್ನಾಟಕ ಪತ್ರಿಕೆಯ ಛಾಯಾಗ್ರಾಹಕರಾದ ಶರಣು ಬೆಣ್ಣೂರ್, ಇನ್ ಗುಲ್ಬರ್ಗಾ ಚಾನೆಲ್ನ ಛಾಯಾಗ್ರಾಹಕರಾದ ಗಂಗಾಧರ ಹಿರೇಮಠ್ ಹಾಗೂ ವೇಗವಾಹಿನಿ ಪತ್ರಿಕೆಯ ಛಾಯಾಗ್ರಾಹಕರಾದ ಶಿವಕುಮಾರ್ ಹಳ್ಳಿಖೇಡ್ ಇವರಿಗೆ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಈ ಕಾವಲು ಪಡೆ ಹಮ್ಮಿಕೊಂಡಿರ್ತಕ್ಕಂಥ ಪತ್ರಿಕಾ ದಿನಾಚರಣೆ ನಿಮಿತ್ತ ರವಿ ಬೆಳಗೆರೆಯವರ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು ಮತ್ತು ಎಲ್ಲ ಸಂಘಟನೆಗಳಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಜಗನ್ನಾಥ್ ಸೂರ್ಯವಂಶಿ ಸರ್ ಅವರ ಮತ್ತು ಸಮಾಜ ಚಿಂತಕರು, ಯಾವತ್ತು ಸಮಾಜದ ಹಿತವನ್ನೇ ಬಯಸ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಪವನ್ ಕುಮಾರ್ ಅವರೇ ಮತ್ತು ನಿವೃತ್ತ ಅಧಿಕಾರಿಗಳೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಹೋದರ ಮಂಜುನಾಥ್ ನಾಲ್ವರವರೇ, ಉಪಸ್ಥಿತರಿರ್ತಕ್ಕಂಥ ನಮ್ಮ ಭಾಗದ ಹಿರಿಯ ಪತ್ರಕರ್ತರಾಗಿರುವ ಹಟ್ಟಿ ನಿಜಬಿಯ ಸರ್ ಅವರೇ, ರಾಜು ಅವರೇ, ಸಂತೋಷ್ ಅವರೇ ಮತ್ತು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಇರ್ತಾರೆ. ಅನಿವಾರ್ಯ ಸುರಂಜನ್ ಸತ್ಯಪೇಟ್ ಅವರು ರವಿ ಬೆಳಗೆರೆ ಬಗ್ಗೆ ಮಾತಾಡಬೇಕಾಗಿತ್ತು. ನಮ್ಮವರೇ ಆಗಿರ್ತಕ್ಕಂಥ ವೆಂಕಟೇಶ್ ಮಾನವರು ತೀರ್ಕೊಂಡು ಹಾಗಾಗಿ ಅವರು ಶಾಪುರಕ್ಕೆ ಹೋಗಿದ್ದಾರೆ. ಬಾಬು ಯಡ್ರಾಮಿಯವರು ಸಹಿತ ಅವರು ಶಾಪುರಕ್ಕೆ ಹೋಗಿದ್ದಾರೆ. ಸ್ನೇಹಿತರೆ, ನಮ್ಮ ಒಂದೇನು ಖುಷಿ ಅಂತಂದರೆ ಕಾರ್ಯಕ್ರಮದಲ್ಲಿ ಸಭಿಕರ ಸಂಖ್ಯೆ ಕಡಿಮೆ ಆದರೂ ಪರವಾಗಿಲ್ಲ, ಪತ್ರಕರ್ತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ರವಿ ಬೆಳಗೆರೆ ಅಂತಹ ದೊಡ್ಡ ಪತ್ರಕರ್ತರ ಕುರಿತು ಒಂದು ಚಿಂತನ ಮಂಥನ ಕಾರ್ಯಕ್ರಮ ಮತ್ತು ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಸಹೋದರ ಮಂಜುನಾಥ್ ಅವರ ಕಾರ್ಯಕ್ಕೆ ನಾವೆಲ್ಲರೂ ಶ್ಲಾಘನೆ ಮಾಡಲೇಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ಪತ್ರಿಕೋದ್ಯಮದಲ್ಲಿ ಒಂದು ಕಾಲ ಇತ್ತು, ಲಂಕೇಶ್ ಅಂದರೆ ವಾರಪತ್ರಿಕೆ, ವಾರಪತ್ರಿಕೆ ಅಂದರೆ ಲಂಕೇಶ್ ಅಂದರೆ. ಆ ಪತ್ರಿಕೆ ಎಷ್ಟು ಸ್ಟ್ರಾಂಗ್ ಆಗಿ ಕರ್ನಾಟಕದಲ್ಲಿ ಪ್ರಾರಂಭಗೊಳ್ತು ಅಂತಂದರೆ ಬಹುಶಃ ಹಿರಿಯರಿಗೆಲ್ಲ ಗೊತ್ತಿರ್ಬೋದು. ಒಂದು ಸರ್ಕಾರವೇ ಉರುಳಿಸ್ತಕ್ಕಂತಹ ಲೇಖನಗಳು ಲಂಕೇಶ್ ಪತ್ರಿಕೆಯಲ್ಲಿ ಇಲ್ಲೊಂದು ಬಂದಿದೆ. ಅದಾದ ನಂತರ ರವಿ ಬೆಳಗೆರೆಯವರು ಈ ಹಾಯ್ ಅಂತಕ್ಕಂಥ ಶಬ್ದವನ್ನು ಇಂಟ್ರೊಡ್ಯೂಸ್ ಮಾಡೋದ್ರೊಂದಿಗೆ ಕರ್ನಾಟಕದಲ್ಲಿ ಒಂದು ಅಭೂತಪೂರ್ವವಾದಂಥ ಪತ್ರಿಕೆಯನ್ನು ಬರ್ತಂದ್ರು ಅದು ಹಾಯ್ ಬೆಂಗಳೂರು ಅಂತ. ನಾನು ರವಿ ಬೆಳಗೆರೆಯವರನ್ನ ಒಂದ್ಸರಿ ಮಾತ್ರ ನೋಡಿದ್ದೀನಿ, ಆದರೆ ನಿರಂತರವಾಗಿ ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಓದ್ತಕ್ಕಂಥ ಅಭ್ಯಾಸವನ್ನು ನಾನು ಹಮ್ಮಿಕೊಳ್ಳೋದ್ರಿಂದ ರವಿ ಬೆಳಗೆರೆಯವರು ಯಾವುದೇ ಪುರಾವೆಗಳು ಇಲ್ಲದೇನೆ ಪತ್ರಿಕೆಯಲ್ಲಿ ಲೇಖನಗಳು ಬರೀತಾ ಇದ್ದಾರೆ. ಮತ್ತು ರವಿ ಬೆಳಗೆರೆಯವರು ಎಂಥ ಪತ್ರಕರ್ತ ಅಂತಂದರೆ ಯಾವುದೇ ವರದಿಯನ್ನು ಸಂಗ್ರಹ ಮಾಡಬೇಕಾದ್ರೆ ಸ್ಪಾಟ್ ಮೇಲೆ ವಿಸಿಟ್ ಮಾಡಿ ಅಲ್ಲಿನ ಎಲ್ಲ ವಿಷಯಗಳನ್ನು ಅರಿತುಕೊಂಡು ಆ ಎಲ್ಲ ವಿಷಯಗಳನ್ನು ಬರಹದ ರೂಪದಲ್ಲಿ ಪ್ರತಿ ವಾರ ಓದುಗರಿಗೆ ಈ ಹಾಯ್ ಬೆಂಗಳೂರು ಪತ್ರಿಕೆಯನ್ನು. ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಜುಲೈ 28ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪ್ರದೇಶ ಕುರುಬಗೊಂಡ ಜಿಲ್ಲಾ ಶಾಖೆ ಕಲಬುರಗಿ ಹಾಗೂ ಜಿಲ್ಲಾ ಕುರುಬಗೊಂಡ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪ್ರಸಕ್ತ 2023-24ನೇ ಸಾಲಿನಲ್ಲಿ ಸಮಾಜದ ಅಂದರೆ ಕುರುಬಗೊಂಡ ಕಾಡು ಕುರುಬ, ಜೇನು ಕುರುಬ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂದರೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಇಲಾಖೆಯಲ್ಲಿ ನಿವೃತ್ತರಾದ ಅಧಿಕಾರಿಗಳಿಗೆ ಹಾಗೂ ಕಲಬುರಗಿ ಜಿಲ್ಲೆಯ ಎಲ್ಲಾ ನೂತನ ತಾಲೂಕಾ ಸಂಘದ ಅಧ್ಯಕ್ಷರುಗಳಿಗೆ ದಿನಾಂಕ 28ನೇ ಜುಲೈ 2024ರ ರವಿವಾರದಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಸನ್ಮಾನಿಸಿ ಗೌರವಿಸಲಾಗುವುದು. ಆದ್ದರಿಂದ ಅರ್ಹ ಅಭ್ಯರ್ಥಿಗಳು ದಿನಾಂಕ 25ನೇ ಜುಲೈ 2024ರ ಒಳಗಾಗಿ ದಾಖಲೆಗಳ ಸಮೇತ ಅರ್ಜಿ ಸಲ್ಲಿಸಬೇಕಾಗಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ಅಧ್ಯಕ್ಷರಾದ ಗುರುನಾಥ್ ಎಸ್ ಪೂಜಾರಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ.
ಈ ಸುದ್ದಿಗೋಷ್ಠಿಯಲ್ಲಿ ನಾಗೇಂದ್ರಪ್ಪ ಪೂಜಾರಿ, ಶಿವಲಿಂಗಪ್ಪ ಎಂ ಒಗ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 2023-24ನೇ ಸಾಲಿನ ಏನು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಹಾಗೂ ಕಲಬುರಗಿ ಜಿಲ್ಲಾ ಕುರುಬಗೊಂಡ ನೌಕರರ ಸಂಘದ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳು 28ರಂದು ಸಂಡೇ SM ಪಂಡಿತ್ ರಂಗಮಂದಿರದಲ್ಲಿ ಏನಂತಂದರೆ ಪ್ರತಿಭಾ ಪ್ರೇರಣೆ ಅಥವಾ ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ SSLCಯಲ್ಲಿ 80ಕ್ಕಿಂತ ಹೆಚ್ಚು ಅಂಕ ಪಡೆದಿರುವಂಥ ವಿದ್ಯಾರ್ಥಿಗಳು, PUCಯಲ್ಲಿ 80ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ದಿನಾಂಕ 25/7/2024 ಒಳಗೆ ಸಂಬಂಧಪಟ್ಟ ತಾಲೂಕು ಮುಖಂಡರುಗಳ, ತಾಲೂಕು ನೌಕರ ಸಂಘದ ಅಧ್ಯಕ್ಷರುಗಳ ಪಟ್ಟಿಯನ್ನು ಸಹ ಇವತ್ತು ಇದರಲ್ಲಿ ಕೊಟ್ಟಿದ್ದೇವೆ. ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಸನ್ಮಾನ ಮಾಡುವುದರ ಜೊತೆಗೆ ಸಮಾಜದಲ್ಲಿ ನಿವೃತ್ತರಾಗಿರುವಂಥ ಹಿರಿಯ ಅಧಿಕಾರಿಗಳಿಗೂ ಸಹ ಆ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡ್ತದೆ. ಜೊತೆಗೆ ಏನು ಕಲಬುರಗಿ ಜಿಲ್ಲೆಯ ಕುರುಬರ ಸಂಘದ ಅಡಿಯಲ್ಲಿರ್ತಕ್ಕಂಥ ತಾಲೂಕು ಕುರುಬಗೊಂಡ ಸಂಘದ ಅಧ್ಯಕ್ಷರುಗಳಿಗೆ ಸನ್ಮಾನವೂ ಸಹ ಆ ಸಂದರ್ಭದಲ್ಲಿ ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು. ಒಂದು SSLC PUC ಮಕ್ಕಳಿಗೆ ಒಂದು, ಹಿರಿಯ ಅಧಿಕಾರಿಗಳು ನಿವೃತ್ತಿ ಆದವರಿಗೊಂದು, ಮತ್ತು ತಾಲೂಕು ಘಟಕದ ಅಧ್ಯಕ್ಷರುಗಳಿಗೆ ದಿನಾಂಕ 28/7/2024 SM ಪಂಡಿತ್ ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೇವೆ. ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಸಲ್ಲಿಸಲು ಕಲಬುರಗಿಗೆ ಯಲಗೊಂಡ ಹಿರಿಕುರುಬರವರಿಗೆ ಮೊಬೈಲ್ ನಂಬರ್ ಸಹ ಕೊಟ್ಟಿದ್ದೇವೆ. ಚಿಂಚೋಳಿ ಶಾಂತಪ್ಪ ಕೆರಳ್ಳಿ, ಅಫ್ಜಲ್ಪುರ್ ಶಿವಾನಂದ್ ಬಳ್ಳೂರ್ಗಿ, ಆಳಂದ್ ಅರ್ಜುನ್ ಹತ್ತಿ, ಕಮಲಾಪುರ ಪೀರಪ್ಪ, ಜೇವರ್ಗಿ ಮಾಳಿಂಗರಾಯ, ಕಲಬುರಗಿ ಸಿದ್ದಣ್ಣ ಭಾವಿಕಟ್ಟಿ ಕಲಬುರಗಿ ನಗರ, ಯಡ್ರಾಮಿ ಸಿದ್ದಪ್ಪ ಪೂಜಾರಿ, ಚಿತ್ತಾಪುರ ಮಹೇಶ್, ಸೇಡಂ ಬಂಡಪ್ಪ, ಕಾಳ್ಗಿ ಮಲ್ಲಿಕಾರ್ಜುನ ಕುಕ್ನೂರ್, ಶಹಬಾದ್ ಚಂದ್ರಕಾಂತ್ ಗಾರಂಪಳ್ಳಿ ಅಂತಕ್ಕಂಥವ್ರ ಮೊಬೈಲ್ ನಂಬರ್ಗೆ ಸಮೇತ ಕೊಟ್ಟಿದ್ದೇವೆ. ದಯವಿಟ್ಟು ಕಲಬುರಗಿ ಜಿಲ್ಲೆಯ ಸಮಸ್ತ ಕುರುಬ, ಗೊಂಡ, ಕಾಡು ಕುರುಬ, ಜೇನು ಕುರುಬ ಸಮಸ್ತ ವಿದ್ಯಾರ್ಥಿಗಳು ಯಾರು ಅರ್ಹರಿದ್ದಾರೆ ಅವರ ದಾಖಲಾತಿಗಳೊಂದಿಗೆ, ದಾಖಲಾತಿ ಅಂತಂದರೆ ಅವರ ಜಾತಿ ಪ್ರಮಾಣ ಪತ್ರ, ಅಂಕಪಟ್ಟಿ ಮತ್ತು ಅಡ್ಮಿಷನ್ ಮಾಡಿರುವಂಥ ಒಂದು ದೃಢೀಕರಣ ಪ್ರಮಾಣ ಪತ್ರಗಳನ್ನ 3 ಫೋಟೋ ಜೊತೆಗೆ ಲಗತ್ತಿಸುವುದರೊಂದಿಗೆ ಕೂಡಲೇ ಅರ್ಜಿಗಳನ್ನು ತಾವು ಹಾಕಬೇಕು ಅಂತಕ್ಕಂಥ ಒಂದು ಮನವಿಯನ್ನು ತಮ್ಮ ಮುಖಾಂತರ ನಾವು ಮಾಡ್ಕೊಳ್ತಾ ಇದ್ದೀವಿ. ಜಿಲ್ಲಾ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯ ವತಿಯಿಂದ ಯಾದಗಿರಿ ಜಿಲ್ಲೆಯ ಅರಣ್ಯ ಅಧಿಕಾರಿಗಳ ಬರ್ಬರ ಕೊಲೆಯ ನ್ಯಾಯಾಂಗ ತನಿಖೆಗೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಉಪವಲಯ ಅರಣ್ಯ ಅಧಿಕಾರಿ ಕೋಲಿ ಕಬ್ಬಲಿಗ ಸಮಾಜದ ಮಹೇಶ್ ಕನಕಟ್ಟಿ ಎಂಬುವವರ ಬರಬರ ಹತ್ಯೆಯ ನ್ಯಾಯಾಂಗ ತನಿಖೆಗೆ ಜಿಲ್ಲಾ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಶರಣಪ್ಪ ತಳವಾರ್, ಅವಣಗೌಡ ಪಾಟೀಲ್, ಬಸವರಾಜ್ ಬೂದಿಹಾಳ್, ವಿದ್ಯಾಧರ್ ಮಂಗಳೂರೆ, ಪೀತಾಂಬರ ಕಲಗುರ್ತಿ, ರವೀಂದ್ರ ಕುಮಾರ್ ಡೋಂಗರ್ಗಾಂವ್, ಸುರೇಶ್ ಹುಡುಗಿ, ಅಮೃತ್ H ಡಿಗ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಾಲೂಕಿನ ನಗರದಲ್ಲಿ ಬರ್ತಕ್ಕಂಥ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹೋಟೆಲ್ದಲ್ಲಿ ನಡೆದಂಥ ಒಂದು ಘಟನೆ ಬಗ್ಗೆ, ಆ ವಿಷಯದ ಬಗ್ಗೆ ನಮ್ಮ ಕಲಬುರಗಿ ಕೋಲಿ ಸಮಾಜ ಕಬ್ಬಲಿಗ ಸಮಾಜ ಸಮನ್ವಯ ಸಮಿತಿ ವತಿಯಿಂದ ಇವತ್ತು ಎಲ್ಲ ಮುಖಂಡರು ಒಂದು ಕೂಡಿ ಚರ್ಚೆ ಮಾಡಿ ನ್ಯಾಯ ಸಿಗಬೇಕು, ಇಂಥ ಘಟನೆ ಆಗಬಾರ್ದು ಅಂತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇಟ್ಟಿದ್ದೀವಿ. ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ಸ್ವಾಗತಿಸುತ್ತಾ, ಇವತ್ತು ಒಂದು ತಿಂಗಳ ಆಗಿ 5-6 ದಿವಸ ಆದ್ರೂ ಕೂಡ ಏನು ಉಪ ಅರಣ್ಯ ಅಧಿಕಾರಿಗಳು ಶಹಾಪುರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ವ್ಯಕ್ತಿಯನ್ನು ವಿನಾಕಾರಣ ಅವರನ್ನು ಕೊಲೆ ಮಾಡಿ ಮುಚ್ಚಿ ಹಾಕ್ತಕ್ಕಂಥ ಸಂಚು ಮಾಡಿದ್ದಾರೆ. ಅವರ ಕುಟುಂಬದವರು ಕೂಡ ಆ ಒಂದು ಸಂದರ್ಭದಲ್ಲಿ ಅವರು ಗೊತ್ತಾದ ನಂತರ ಹೋದಾಗ ವಿಚಾರಿಸಿದಾಗ ಅವ್ರಿಗೆ ಏನು ಪೊಲೀಸ್ ಇಲಾಖೆಯವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಾರ್ದೇ, ಸರಿಯಾಗಿ ಮಾತಾಡಲಾರ್ದೇ ಅವ್ರದ್ದೇ ಆದಂಥ ಒಂದು ಆ ಕೊಲೆಯಾದಂಥ
ವ್ಯಕ್ತಿಯನ್ನು ಒಂದು ಕಾಮನ್ ಆಗಿ ಒಂದು FR ಆಗಿ ಮಾಡಿರ್ತಾರೆ. ಆ FR ಕಾಪಿ ತಮ್ಗೆ ಕೊಟ್ಟಿದ್ದೇವೆ. ಆಕಸ್ಮಿಕ ಸಾವು ಅಂತೇಳಂತಕ್ಕಂಥ ಮಾಡಿರ್ತಾರೆ. ಇದು ಎಲ್ಲ ನೋಡಿ ಅಲ್ಲಿ ನಮ್ಮ ಶಹಾಪುರ ತಾಲೂಕಿನ ಕೋಲಿ ಸಮಾಜ ಎಲ್ಲ ಮುಖಂಡರು ಕೂಡಿ, ನೂರಾರು ಜನ ಸಮಾಜ ಮುಖಂಡರು ಕೂಡಿ, ಚುನಾಯಿತ ಪ್ರತಿನಿಧಿಗಳು ಕೂಡಿ ಆ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಿದಾಗ 5 ಜನರ ಮೇಲೆ FR ಆಗಿರ್ತದೆ. 5 ಜನ ಈಗಾಗಲೇ ಅವರಿಗೂ ಅರೆಸ್ಟ್ ಮಾಡಿದ್ದಾರೆ, ಬಂಧನ ಮಾಡಿದ್ದಾರೆ. ಅದಕ್ಕೆ ನಮಗೇನು ಸಮಾಧಾನ ಇಲ್ಲ. ಬಂಧನ ಮಾಡಿದ್ದಕ್ಕೂ ಅವ್ರು ಅರೆಸ್ಟ್ ಮಾಡಿದ್ದು. ಅವರು ಒಬ್ಬ ಸರ್ಕಾರಿ ನೌಕರರು, ಅಲ್ಲಿ ಒಂದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಒಂದು ಏನೋ ಹೋಟೆಲ್ ಇದೆ ಅಂತಕ್ಕಂಥದ್ದು ಊಟಕ್ಕೆ ಹೋಗಿದ್ದಾನೆ, ರೆಸ್ಟೋರೆಂಟ್ ಇದೆ. ಊಟ ಮಾಡೋಕ್ಕೆ ಕೂತಾಗ ಅವರನ್ನು ಫಾಲೋಅಪ್ ಮಾಡಿ, ಅವ್ರ ಜೊತೆ ಕುಂತಂಗ ಮಾಡಿ, ಅವ್ರು ಊಟ ಮಾಡಿ ಎದ್ದು ಬರೋವಾಗ ಅವ್ರನ್ನ ಮುತ್ತಿಗೆ ಹಾಕಿ ಅವ್ರ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದಂತಕ್ಕಂಥದ್ದು ಅನೇಕ ತಮ್ಮ ಪತ್ರಿಕೆಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇವತ್ತು ರಾಜ್ಯ ತುಂಬ ಆಗಿದೆ. ಅದಕ್ಕೆ ಇವತ್ತು ಆ ಕೊಲೆ ಆದಂಥ ಒಂದು ಘಟನೆಗೆ ಉಗ್ರವಾಗಿ ನಾವು ಜಿಲ್ಲಾ ಕೋಲಿ ಕಬ್ಬಲಿಗ ಸಮಾಜ ವತಿಯಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ತಮ್ಮ ಮುಖಾಂತರ. ಅಲ್ಲಿ ಮೇನು ಅದರ ಹಿನ್ನೆಲೆ ಯಾರಿದ್ದಾರೆ, ಬ್ಯಾಕ್ಗ್ರೌಂಡ್ ಇದ್ದಾರೆ ಆ ಕೊಲೆ ಆಗ್ಲಕ್ಕ. ಅದು ಸಂಪೂರ್ಣವಾಗಿ ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆ ಆಗಿ ಅದರಲ್ಲಿ ಯಾರ್ಯಾರು ಅದಕ್ಕೆ ಪ್ರಚೋದನೆ ಕೊಟ್ಟಂಥ ಯಾರ್ಯಾರು ಮುಖಂಡರಿದ್ದಾರ, ಯಾವ್ಯಾವ ವ್ಯಕ್ತಿಗಳಿದ್ದಾರ, ಅವರನ್ನು ತನಿಖೆ ಮಾಡಿ ನ್ಯಾಯಾಂಗ ತನಿಖೆ ಆಗಬೇಕು. ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ನಮಗೆ. ಅನೇಕ ಘಟನೆಗಳಾದ್ರೂ ಕೂಡ ಪೊಲೀಸ್ ಇಲಾಖೆಯಿಂದ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಕೋಲಿ ಸಮಾಜಕ್ಕೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ತಮ್ಮ ಮುಖಾಂತರ ನಾವು ಇವತ್ತು ಆಗ್ರಹ ಮಾಡ್ತಾಯಿದ್ದೀವಿ. ತಾವು ಅಹಿಂದ ಅಂತಕ್ಕಂಥ ಹಿಂದುಳಿದ ವರ್ಗದ ನಾಯಕರಂತಕ್ಕಂಥ ಒಂದು ಈ ಭಾಗದಲ್ಲಿ ಅನೇಕ ಸಲ ಬಂದಾಗ ಜಂಬ ಕೊಚ್ಚಿ ಎದೆ ತಟ್ಟಿ ತಾವು ಮಾತಾಡ್ತಾಯಿದ್ರಿ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ನಡೀತಕ್ಕಂಥ ಈ ಹಿಂದುಳಿದ ವರ್ಗದವರ ಮೇಲೆ ಕೊಲೆ ಸುಲಿಗೆಗಳು ನಡೀತಕ್ಕಂಥ, ಅತ್ಯಾಚಾರ ನಡೀತಕ್ಕಂಥ ಅನೇಕ ಉದಾಹರಣೆಗಳಿವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.